ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂತ ಜಗದೀಶ್ ಶೆಟ್ಟರ್ ಅವರನ್ನ ಟೀಕೆಯನ್ನು ಮಾಡುತ್ತಾ RSS ಈ ದೇಶಕ್ಕೆ ಕೊಟ್ಟಿರುವಂತಹ 10 ಕೊಡುಗೆಗಳನ್ನ ದಯವಿಟ್ಟು ಹೇಳಿ ಅಂತ ಕೇಳಿದ್ರು. ಪ್ರಿಯಾಂಕಾ ಖರ್ಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟದವರಲ್ಲ. ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ RSS ನ ಗಾಳಿನೂ ಕೂಡ ತಾಗಬಾರದು ಅಂತ ಹೇಳ್ತಾರಲ್ಲ, ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಅದು ಸಮಾಜ ಕಾರ್ಯವನ್ನು ಮಾಡುವಂತ, ಮನಸ್ಸುಗಳನ್ನ ಪರಿವರ್ತನೆಯನ್ನು ಮಾಡುವಂತಹ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಆರ್ಗನೈಸೇಷನ್. ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು NS ಹರ್ಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದ್ರು. ಕೊನೆಗೆ ಅದನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಹೇಳ್ಬಿಟ್ಟು 1930-31ರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ. ಅದ್ರ ಉದ್ದೇಶನೂ ಕೂಡ ಇದೇ ಆಗಿತ್ತು. ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ? ಜವಾಹರ್ಲಾಲ್ ನೆಹರು ಅವರು. ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವರೇ, 10 ಕೊಡುಗೆಯನ್ನು ಕೇಳಿದ್ರಲ್ಲ. ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಾಮಾಜಿಕ ಬದಲಾವಣೆ ತರುವಂತ ಉದ್ದೇಶವನ್ನು ಇಟ್ಕೊಂಡಿರುವಂತ RSS ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅಂತ ಯೋಚನೆ ಅಂತ ಮಾಡ್ತಾ ಬಂದ್ರೆ ಇವತ್ತು ಬಿಜೆಪಿ ಅನ್ನೋದು RSS ನ ಹೊಕ್ಕುಳ ಬಳ್ಳಿ. ಅದೇ ರೀತಿ ನಿಮ್ಮ ಸೇವಾದಳ, ಕಾಂಗ್ರೆಸ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದರ ಕೊಡುಗೆಯನ್ನು ನೋಡೋಣ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರಂತಹ, ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನ ಕೊಟ್ಟಿರುವಂತದ್ದು ಮಾತ್ರ ಅಲ್ಲ, RSS ನ ಹೊಕ್ಕುಳ ಬಳ್ಳಿ ಆಗಿರುವಂತ ಬಿಜೆಪಿಯ ನಾಯಕರಾಗಿ ಬಂದು ಈ ದೇಶವನ್ನ ಆಳಿದಂತಹ, ಸೇವೆಯನ್ನು ಮಾಡಿದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಆಡ್ವಾಣಿ ಅವರು ಇರ್ಬೋದು, ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಇವರ ಸಾಧನೆಗಳು ಕೂಡ RSS ನ ಅಕೌಂಟಿಗೆ ಹೋಗಬೇಕು. ಯಾಕೆಂದ್ರೆ ಆ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿದ್ದ RSS. ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಿದ್ದಿರ್ಬೋದು, ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು, ಇವತ್ತು ಗೋಲ್ಡನ್ ಕ್ವಾಡ್ರಿಲಾಟರ್ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು, ನಮ್ಮ ಜನಕ್ಕೆ 3 ಹೊತ್ತು ಅನ್ನ ಕೊಡುವಂತ ಅಂತ್ಯೋದಯ ಅನ್ನ ಯೋಜನೆಯನ್ನ 2000ರಲ್ಲಿ ಪ್ರಾರಂಭ ಮಾಡಿ. ನಿಮ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿ ಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ. ಆ ಯೋಜನೆಯನ್ನು ಇಟ್ಕೊಳ್ಳಿ. ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆ ಮಾಡಿದ ಅಂತಹ ವ್ಯಕ್ತಿಯನ್ನು, ಇಷ್ಟು ಸಮಾಜದ ಸೇವೆಯನ್ನ, ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನ ನಿರ್ಮಾಣ ಮಾಡಿದ್ಯಾರು? RSS. ಈಗಿರುವ ನರೇಂದ್ರ ಮೋದಿ ಅವ್ರನ್ನ ತೊಳಿ, ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡಕ್ ಹೋಗಲ್ಲ. ಅವ್ರು ಏನೇನು ಒಳ್ಳೆ ಕೆಲಸವನ್ನು ಮಾಡ್ತಿದ್ರೆ, ಆದ್ರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿ ಅವರಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಕೂಡ RSS ನ ಅಕೌಂಟಿಗೆ ಸೇರ್ಬೇಕಾದ್ದು. ಇನ್ನೇನಾದ್ರು ಬೇಕಾ ನಿಮಗೆ RSS ನ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ? ಇದನ್ನೇ 1962ರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು RSS ಬಗ್ಗೆ ಏನ್ ಹೇಳಿದ್ರು ಅದನ್ನ ದಯವಿಟ್ಟು ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ RSS ಕೊಡುಗೆ. ಆದ್ರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್. ಕಾಂಗ್ರೆಸ್ ಸೇವಾದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್? ನೆಹರು ಅವರು IIT ತಂದ್ರು, ಏಮ್ಸ್ ತಂದ್ರು, ಇನ್ನೆಲ್ಲ ಹೇಳ್ತೀರಿ ನೀವು. ಆದ್ರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ, ಡ್ಯಾಮೇಜ್ ಏನಿದೆಯಲ್ಲ, ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ. ಹಾಗಾಗಿ ನೆಹರುವರ ಕೊಡುಗೆಗಳು ಒಂದಷ್ಟಿದ್ರು ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ, ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನ ಕೊಡಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು RSS ನ ಕೊಡುಗೆಯನ್ನ ನೀವು ತುಲನೆಯನ್ನ ಮಾಡಿದ್ರೆ ನಿಮಗೆ ಅರ್ಥವಾಗುತ್ತೆ. ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ದಲೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ. RSS ನ ಏನು ಗಾಳಿ ತಾಗಬಾರ್ದಂತೆ. ಅಲ್ಲಿ ಕಲಬುರ್ಗಿನಲ್ಲಿ ಹೋಗಿ, ಚಿತ್ತಾಪುರಕ್ಕೆ ಹೋಗಿ, ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ. ನಾನು ನಿಮಗೆ ಹೇಳ್ತೀನಿ, ಪ್ರಿಯಾಂಕಾ ಖರ್ಗೆ ಅವರೇ, ನಾವು ಮೈಸೂರು ಮಹಾರಾಜರನ್ನ ಯಾಕೆ ಪ್ರೀತಿ ಮಾಡ್ತೀವಿ, ನಾವು ಯಾಕೆ ಗೌರವ ಕೊಡ್ತೀವಿ? ಮೈಸೂರು ಮಹಾರಾಜರು ಇವತ್ತಿಲ್ಲ, ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ. ಆದ್ರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಕಲಬುರ್ಗಿಯನ್ನ ಆಳ್ವಿಕೆಯನ್ನು ಮಾಡಿದಂತ ನಿಮ್ಮ ಸುಲ್ತಾನ್ರು, ನವಾಬ್ರು, ಅವ್ರು ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್? ಯಾವ್ದಾದ್ರು ಗುಂಬಸ್ಗಳು ಕಟ್ಟಿರೋದ್ ಬಿಟ್ರೆ ಏನು ಕೊಡುಗೆ ಕೊಟ್ಟಿಲ್ಲ. ಅದ್ರ ನಂತರ ಬಂದಿದ್ ನವಾಬ ಸುಲ್ತಾನ್ರು ಯಾರು ಅಂತಂದ್ರೆ ನಿಮ್ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದ್ರ ನಂತರ ನೀವು ಬಂದಿದ್ರಿ. ನಿಮ್ ಕೊಡುಗೆ ಏನಿದೆ ಸರ್ ಅಲ್ಲಿ? ನೀವು ಅಲ್ಲ ಅಭಿವೃದ್ಧಿನ ಮಾಡದಲ್ಲೇ ಆ ಕೊಚ್ಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷಗಾಳಿಯನ್ನ, ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷಗಾಳಿಯನ್ನ ಜನ ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸರ್. ಬರೀ ನಾನು ಹಿಂದೆನೂ ಹೇಳಿದ್ದೀನಿ, ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು. ಆ ಹಿಂಗ್ ಏನು ಕೆಲಸ ಇಲ್ಲ.
ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾಕಾ ಅಂತವಲ್ಲ, ಹಂಗೆ ಈ ಪ್ರಿಯಾಂಕಾ ಖರ್ಗೆ ಆ ಸಂತೋಷ್ ಲಾಡ್ ಇಬ್ರು ದಿನ ಕಾಕಾ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ, ಅವ್ರದ್ದು ಅಂತ ಪೂರ್ಣ ಆಗಲ್ಲ ಅವರಿಗೆ. ಅವ್ರ ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ. ಮೈಸೂರಿಂದ ಕೇನ್ಸ್ ಟೆಕ್ನಾಲಜಿ ಅವರು ಇಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು, ಯಾಕೆ ಓಡೋದ್ರು? ಅವ್ರದ್ರ ಏನು ವಸೂಲಿಗೆ ಹೋಗಿದ್ದೀರಾ ನೀವು? ಅದ್ರ ಬಗ್ಗೆ ಹೇಳ್ರಿ. ಸಬ್ಜೆಕ್ಟೇ ಬಿಡ್ತೀರಿ. ಇವತ್ತು RDPR ಮಿನಿಸ್ಟರ್ ನೀವೇ ಇದ್ದೀರಿ. ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಡ್ಬಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ಅವ್ರದ್ದು ಇಷ್ಟು ದಿನ ಕೆಲಸಗಾರರ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದೀರಲ್ಲ, ಅದ್ರ ಬಗ್ಗೆ ಮಾತಾಡಿ.